ನಮಗೆ ಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ತಾವೆಲ್ಲ ಹೊರಡಬೇಕಾದ್ರೆ ಇದ್ದಂಥ ಫೋರ್ಸ್ ಇರ್ತಲ್ಲ ಆ ಫೋರ್ಸ್ ನೋಡಿದಾಗ ಯಾವ ರೀತಿ ನಮ್ಗೆ ಕಾಣ್ತಾ ಇತ್ತು ಅಂತಂದರೆ ಒಂದು ಯುದ್ಧಕ್ಕೆ ಜನ ಹಿಂಗೆ ಹೋಗ್ತಾರೋ ಆ ಥರ ಕಾಣ್ತಾ ಇತ್ತು. ಅದು ಆ ಥರ ಹಂಗಾಗುತ್ತೆ. ಅದು ಆ ಮೂಮೆಂಟಲ್ಲಿ ಹಂಗಿರುತ್ತೆ. ಆ ಫೋರ್ಸ್ಗೆ ಸ್ಟ್ಯಾಂಪೇಡ್ ಆಯಿತು. ಇಲ್ಲ ಇಲ್ಲ, ಅದೆಲ್ಲ ಬೇರೆ ಬೇರೆ ರೀಸನ್ಗಳು. ಸ್ಟ್ಯಾಂಪೇಡ್ಗೂ ಫೋರ್ಸ್ಗೂ ಸಂಬಂಧನೇ ಇಲ್ಲ. ಸ್ಟ್ಯಾಂಪೇಡ್ಗೂ ನಾಗಾಗಳು ಯಾರೂ ಸತ್ತಿಲ್ಲ, ಯಾವ ಸಾಧುಗಳು ಒಬ್ಬ ಸಾಧುನೂ ಸತ್ತಿಲ್ಲ. ನಾನು ಆ ಫಿಗರ್ಸ್ ಎಷ್ಟು ಅಂತ ನಾನು ಹೇಳೋಕ್ಕಿಲ್ಲ, ಎಲ್ಲ ಸರ್ಕಾರ ಹೇಳೋದು ಕರೆಕ್ಟಾಗಿದೆ. ನಾಗಾ ಸಾಧುಗಳ ಆಯಸ್ ಎಷ್ಟು? ಆಯಸ್ ಎಲ್ಲ ಇರ್ತಾರನ್ನೋ ಅಷ್ಟೇ. ನಿಮ್ಮ ವಯಸ್ಸು ನಮ್ಮ ವಯಸ್ಸು ಎಲ್ಲ ಒಂದೇ. ಆದರೆ ಕೆಲವು ಸಾಧಕರಿದ್ದಾರೆ ಈಗಲೂ. ನಮ್ಮ ಕಾಲದಲ್ಲೇ ಒಬ್ಬರು ಇದ್ದಾರೆ, ಸೀನಿಯರ್ ಸಾಧಕರವರು, ಶ್ರೀ ನಾಗ ಅಂತ ಕರಿತೀವಿ. 114 ವರ್ಷನೇ ಇದೆ. ನಾನು ನಾನು ತುಂಬ ಕ್ಲೋಸಾಗಿ ನೋಡ್ತಾ ಇರ್ತೀವಿ ಅವ್ರನ್ನ. 3 ಗಂಟೆ 40 ನಿಮಿಷಕ್ಕೆ ಎದ್ದವರು ಒಬ್ಬರೇ, ಅವರು ಬರ್ರೆ, ಅವ್ರ ಚೇಲ ಒಬ್ಬರು ಬರ್ತಾರೆ. ನಾಗಾಗೆ ನೀವು ನಿರ್ವಸ್ತ್ರವಾಗಿರ್ತಾರೆ ಯಾವಾಗಲೂ, 24 hours 365 days. ಅವರೊಬ್ಬರು ಬಟ್ಟೆ ಹಿಡ್ಕೊಂಡು ಒಬ್ಬರು ಚೇಲ ಬರ್ತಾ ಇರ್ತಾರೆ. ಅವರು ಸೀದಾ ಒಂದು ಟಬ್ ಹಿಡ್ಕೊಂಡೋಗಿ, ಟಬ್ಬು ಏನಾದರೂ ಜಗ್ ಹಿಡ್ಕೊಂಡೋಗಿ ಸ್ನಾನ ತಣ್ಣೀರು ಸ್ನಾನ ಮಾಡ್ಕೊಂಬರ್ತಾರೆ. ಇದ್ದಾರೆ 110ವರೆಗೂ ನಾನು ನೋಡಿದ್ದೀನಿ, 115ವರೆಗೂ ನೋಡಿದ್ದೀನಿ. ಅಷ್ಟು ಬಿಟ್ಟು ಪೇಪರ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಕೊಟ್ಟಂಗೆ 500 ವರ್ಷ 600 ವರ್ಷ 300 ವರ್ಷ, ಐ ಡೋಂಟ್ ಬಿಲೀವ್ ದೀಸ್ ಆರ್ ಆಲ್ ಥಿಂಗ್ಸ್ ಆರ್ ಬೋಗಸ್. ಹಾಂ, ಹಿಮಾಲಯದಲ್ಲಿ ಒಳಗಡೆ ಹೋದಾಗ ಅಲ್ಲಿ ತುಂಬ ಹೆಣಗಳು ನಾವು ನೋಡ್ಬೋದು. ಎಲ್ಲಿ ಗಂಗೋತ್ರಿಯಿಂದ ಮೇಲಕ್ಕೊಂದು 30 ಕಿಲೋಮೀಟ್ರ್ ಹೋದರೆ ನಿಮ್ಗೆ 24 ಕಿಲೋಮೀಟ್ರಲ್ಲಿ ನಿಮ್ಗೆ ಇದು ಸಿಗುತ್ತೆ, ಗೋಮುಖ್. 18 ಕಿಲೋಮೀಟ್ರೇ ಇರೋದು ಅದು. ಈಗ ಮೊನ್ನೆ ಕಟ್ಟಾಗಿರೋದ್ರಿಂದ ಒಂದು 2-3 ವರ್ಷನೇ ಕಟ್ಟಾಯ್ತು ಸ್ವಲ್ಪ ರಸ್ತೆ. ಆಗಿಂದ ಸುತ್ಕೊಂಡ್ಬರ್ತೀವಿ. ತಪೋವನ್ ಅಂತ ಹೇಳ್ಬಿಟ್ಟು ಇನ್ನೊಂದಿದೆ ಆಶ್ರಮ, ಹಂಗೋಗ್ಬಿಟ್ಟು ಬರ್ತೀವಿ. ಅಲ್ಲಿ ಎಲ್ಲೋ ಇದ್ದಾರೆ ಅಂತಾರೆ, ಎಲ್ಲೋ ನನಗೆ ಯಾರೂ ಕಾಣಿಸ್ಲಿಲ್ಲ. ಹಾಂ, ಇನ್ನು ಕೇದಾರ್ನಾಥಿಂದ ಒಂದು 18-20 ಕಿಲೋಮೀಟ್ರ್ ಹೋದರೆ, ಮೇಲಕ್ಕೆ ಹೋದರೆ ಅಲ್ಲಿ ಇದ್ದಾರೆ ಅಂತಾರೆ. ನಾನು ಹೋಗೋಕ್ಕಾಗಿಲ್ಲ ಇದುವರೆಗೂ. ಯಾಕಂದರೆ ಬೆಳಗ್ಗೆ ನಾವು 6 ಗಂಟೆ ಬಿಟ್ಟರೆ ರಾತ್ರಿ ಸಾಯಂಕಾಲ 4 ಗಂಟೆ ಸೇರ್ತೀವಿ. ಅಲ್ಲಿ ಉಳ್ಕೊಳ್ಳೋಕ್ಕೇನು ವ್ಯವಸ್ಥೆ ಇಲ್ಲ. 25 ಕಿಲೋಮೀಟ್ರ್ ಹೋಗ್ಬೇಕು ಅಂದರೆ ನಾವು ಒನ್ ಡೇ ಆಗೋಗುತ್ತೆ. ಬೆಟ್ಟ ಹತ್ತಬೇಕು ಅಂದರೆ ಸುಮ್ಮನೆ ಆಗೋಲ್ಲ, ಬೆಟ್ಟ ಹತ್ತಬೇಕಲ್ಲ, ನಡ್ಕೊಂಡು ಮಾಮೂಲಿ ಡೌನಲ್ಲಿ ರೋಡಲ್ಲಿ ಹೋಗೋದಲ್ಲ ಅದು, ಬೆಟ್ಟ ಹತ್ಬೇಕು. ಅಲ್ಲಿಗೆ ಹೋಗಿ ನಮಗೇನಾದರೂ ಏನೂ ಸಿಕ್ಕಲಿಲ್ಲ ಅಂತಂದರೆ ಕಷ್ಟ. ಸಿಗುತ್ತೆ, ದೇವರೇನೋ ವ್ಯವಸ್ಥೆ ಮಾಡಿರ್ತಾನೆ, ಬಟ್ ನಮ್ಗೆ ಹೋಗೋಕ್ಕಾಗಬೇಕಲ್ಲ. ಅಷ್ಟು ಸಾಧುಗಳ ಆರೋಗ್ಯ ಯಾವ ಥರ ಇರುತ್ತೆ? ಫಸ್ಟ್ ಕ್ಲಾಸ್ ಆಗಿರುತ್ತೆ. ನಾನು ಚರಸು ಸೇತೀನಿ, ಚರಸೆ, ಇನ್ನು ಬೇರೆ ಎಣ್ಣೆ ಗಿಣ್ಣೆ ಹೊಡೆಯೋಂಗಿಲ್ಲ. ನಾವು ಹೇಳೋಣ ಪಂಚಮಕಾರಗಳು ಅಂತ. ಆ ಕುಂಭದಲ್ಲಿ ಹೋದಾಗ ಅಫೀಮು ಆಗುತ್ತೆ, ಬಾಂಗು ಆಗುತ್ತೆ, ಚರಸು ಆಗುತ್ತೆ. ಅದೊಂದು ಮೂಮೆಂಟ್ಗೆ ಅಷ್ಟೇ ಅದು. ಆಮೇಲೆ ನಾವು ದುಡ್ಡು ಕೊಂಡ್ಕೊಳ್ಳೋಂಥದ್ದು ಯಾವುದೂ ಇರಲ್ಲ, ಒಂದೇ ಚರಸ್ ಅಷ್ಟೇ. ಒಂದಕ್ಕೆ ಅಡಿಕ್ಟ್ ಆಗಿರಬೇಕು, ಇಲ್ಲ ಒಂದು ನಮ್ಮ ಅಭ್ಯಾಸವಾಗಿರ್ಬೇಕು. ನಾನು ಅಡಿಕ್ಷನ್ ಅಂತಲೂ ನಾನು ಹೇಳಲ್ಲ ಅದನ್ನ. ಇಲ್ಲ 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 ಇಲ್ಲ, ಇಷ್ಟ ಆದವ್ರು ಸೇರ್ಬೋದು, ಇಲ್ಲ ಅಂದ್ರೆ ಇಲ್ಲ. ನಾನು ರೀಸೆಂಟಾಗಿ ನಾನು ಅಯೋಧ್ಯೆ ಈ ಕಡೆಗೆಲ್ಲ ಹೋದಾಗ ರೋಡಲ್ಲಿ ಹೌದು, ನಾವು ಸೇರ್ತೀವಿ. ಈಗ ಬರೋವಾಗಲೇ ನಾನು ಇಲ್ಲಿ ಯಾವುದೋ ಬೇಕ್ರಿ ಹತ್ರ, ಹೋಟ್ಲ್ ಹತ್ರ ಯಾವುದಲ್ಲಿ ಕಾರ್ನರಲ್ಲಿ ನಿಂತ್ಕೊಂಡು ಅಲ್ಲಿ ನಾನು ಸಿಗರೇಟಲ್ಲಿ ತುಂಬಿಸ್ಕೊಂಡ್ಬಂದಿರ್ತೀನಿ. ಮಿಷನ್ ಇದ್ದ ನಂತರ ಫಾರಿನಿಂದ ಖಾಲಿ ಸಿಗರೇಟ್ ತರಿಸ್ತೀನಿ. ಮಿಷನ್ ಇದೆ, ಆ ಮಿಷನ್ನಲ್ಲೇ ಹಾಕ್ಬಿಟ್ಟು ಸಿಗರೇಟ್ ಸೇಬೋದು. ಯಾಕಂದರೆ ನಾವು ಚೀಲ ಮೇಲೆ ಇಲ್ಲಿ ಹೊಡ್ಯಕ್ಕೆ ಬಂದರೆ ಏನೋ ಒಂಥರ ವಿಚಿತ್ರವಾಗಿ ಕಾಣುತ್ತೆ ಅಲ್ಲಿ ಬೆಂಗಳೂರಲ್ಲಿ. ಸಿಗರೇಟ್ಗೆ ಪೇಪರು ಅಂತಂದರೆ ಸ್ವಲ್ಪ ಈಗ ಪೇಪರ್ಗೆ ಅಡ್ಜಸ್ಟ್ ಆಗಿದ್ದಾರೆ ಜನ. ಸಿಗರೇಟ್ ಅಂದರೆ ಏನೂ ಗೊತ್ತೇ ಆಗಲ್ಲ ಅವ್ರಿಗೆ ಆ ವಾಸನೆ. ಯಾಕಂದರೆ ಆ ವಾಸನೆ ನೋಡಿರ್ತಾನೆ ನಮ್ಮ ಲೈಫಲ್ಲಿ, ಇದು ಚರಸ್ ಅಂತ ಗೊತ್ತಾಗೋಕೆ. ನಾನು ಪಬ್ಲಿಕ್ಕಾಗಿ ರೋಡಲ್ಲೇ ನಿಂತ್ಕೊಂಡು ಹೊಡೆದ್ಬಿಟ್ಟು ಬಂದೆ. ನಾನು ರೆಗ್ಯುಲರಾಗಿ ಇಲ್ಲಿ ಚಿಲಂ ಹೊಡಿತಾ ಇದ್ದೆ ಅಂತಂದರೆ ಮೊದಲೆಲ್ಲ ಬಂದಾಗ ನಮ್ಮ ರಂಗರಾವ್ ರೋಡಲ್ಲಿ ಬ್ರಾಹ್ಮಣ ಇಡ್ಲಿ ಹೋಟ್ಲ್ ಇದೆಯಲ್ಲ, ಐತಾಳ್ರೆ ಯಾರು ಅವರು, ಐತಾಳ್ರೆ ಅವರು, ಐತಾಳ್ರೆ ಗಾಡಿಗಳೆಲ್ಲ ಇದೆ. ಒಂದು 25-30 ಟ್ಯಾಕ್ಸಿಗಳಿವೆ ಅವ್ರದ್ದು. ಅದು ಎದುರುಗಡೆಗೆ ಡ್ಯಾಗ್ನಲ್ಲಿ ಆಪೋಸಿಟ್ ಆಗಿ ಒಂದು ಕುತ್ಕೊಳ್ಳೋ ಬೆಂಚ್ ಥರ ಇದೆ, ಕಟ್ಟೆ. ಅಲ್ಲೇ ಕೂತ್ಕೊಂಡು ಇನ್ನೊಬ್ಬರು ಯಾರು ಸಿಮೆಂಟ್ ಇಲ್ಲನ್ನು ಕರೆಸ್ತಾ ಇದ್ದೆ. ನಾವಿಬ್ಬರು, ನಾನು ಚಿಲಂಬ ಹಾಕ್ಕೊಂಡು ನಾನು ಅಲ್ಲೇ ಆರಾಮಾಗಿ ಸೇರ್ತಾ ಇದ್ದೆ. ಯಾರು ನಮ್ಮನ್ನಾರು ಕೇಳಲ್ಲ. ಆವಾಗ ನಾನು ಬಂದಿದ್ದು RSS ಆಫೀಸಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೆ. ಯಾಕಂದರೆ ಆ ಸಂಘದವರು ಅದನ್ನ ಇಷ್ಟಪಡಲ್ಲ.
ತುಮಕೂರಲ್ಲೇ ನನಗೆ ಸಿಕ್ಕಿದ್ದಾರೆ. ನಂತರ ಫೋಟೋನೂ ಇದೆ. ಅವ್ರು ಟೂ ವೀಲರಲ್ಲಿ ಬರ್ತಾಯಿದ್ರು, ಒಂದು ಸ್ಕೂಟಿಲಿ ಬರ್ತಾಯಿದ್ರು. ನಾನು ನಿಲ್ಲಿಸಿ ನಾನು ಅವಾಗ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ದಾರಿಯಲ್ಲಿ ನಿಲ್ಲಿಸಿ ಅವ್ರ ಫೋಟೋದೆಲ್ಲ ತೆಗೆಸ್ಕೊಂಡು, ಚಿಕ್ಕಬಳ್ಳಾಪುರಕ್ಕಲ್ಲ, ಪಾರ್ಲೈಫ್ ಬಿಸ್ಕೆಟ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ. ಅದ್ರ ಹಿಂಭಾಗ ನಮ್ಮದೊಬ್ಬರು ಬೋರ್ಡ್ ಡಿಸೈನರ್ ಇದ್ದಾರೆ, ಗ್ಲೋಸೈನ್ ಬೋರ್ಡ್ಸ್ ಎಲ್ಲ ಮಾಡ್ತಾರೆ. ಅವ್ರ ಹತ್ರಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ನಾನು ನೋಡಿದ್ದೆ ಅವ್ರ ಹೆಸರನ್ನ ತುಮಕೂರಿನವರು. ಅಲ್ಲಿ ಯಾವುದೋ ಸಿದ್ಧರ ಬೆಟ್ಟದಲ್ಲಿದ್ದಾರೆ. ಅವ್ರನ್ನ ತಡಿಸಿ ನಮಸ್ಕಾರ ಮಾಡಿಕೊಂಡು ದಕ್ಷಿಣ ಕೊಟ್ಟು ಕಳಿಸಿದೆ ನಾನು. ಸಾಧುಗಳಲ್ಲಿ ಒಂದು 250 ಪ್ರಕಾರಗಳಿವೆ. 250 ಪ್ರಕಾರ. ನಾನು ನಿಮ್ಗೆ ಹೇಳಿದ್ದು ಎರಡೇ ರೀತಿ ಇದ್ದು. ಯಾವುದೋ ಒಂದು ವೈರಾಗಿ ಸನ್ಯಾಸಿ, ಈ ರಾಮನಾಮಿ, ಏನೇನೋ ಹೆಸರುಗಳಿದೆ. ಯಾರು ಆಮೇಲೆ ನೀವು ಹೇಳ್ತಿರಲ್ಲ ಅಘೋರಿಗಳು, ಈ ನಾನು ಇನ್ನೊಬ್ಬರು ಯಾರೋ ನೋಡಿದೆ, ಅದು ಜಾರ್ಖಂಡಲ್ಲಿರ್ತಾರೆ, ಮೈಯೆಲ್ಲ ಹಚ್ಚಾಕ್ಸಿರ್ತಾರೆ ರಾಮ್ 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 ರಾಮನಾಮಿ ಅಂತ. ತಲೆಗೆ ಮೇಲೆ ಇದ್ಕೊಂಡು ಮುಖದ ಮೇಲೆ ಇಲ್ಲೆಲ್ಲ ಇರುತ್ತೆ, ಹಚ್ಚಾಕಿರ್ತಾರೆ. ಚಿಕ್ಕ ಮಕ್ಕಳಾದ ಕೂಡಲೇ ಯಾವಾಗಲೂ 7-8 ವರ್ಷಗಳಿಗೆ ಯಾವಾಗಲೂ ಹಚ್ಚಾಕ್ಸ್ಬಿಡ್ತಾರೆ. ಅವ್ರಿಗೆ ಮದುವೆನೂ ಆಗುತ್ತೆ. ಧರ್ಮಪ್ರಚಾರದಲ್ಲಿರ್ತಾರೆ ಅವರು. ಅವ್ರ ಪಾಡಿಗೆ ಅವ್ರು ವ್ಯವಸಾಯ ಮಾಡ್ಕೊಂಡಿರ್ತಾರೆ, ಏನೋ ಸಣ್ಣ ಪುಟ್ಟ ಕೆಲಸಗಳು. ಜಾರ್ಖಂಡ್ ಜಂಗಲಲ್ಲಿ ಇರೋದು. ಅವ್ರಿಗೆ ಬಂದಿದ್ದು ಯಾವ ಥರ ಬರುತ್ತೆ, ಇನ್ಕಮ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ದೇವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಇನ್ಕಮ್ ಬಂದೇ ಬರುತ್ತೆ. ಇದ್ದಾರೆ ಸುಮಾರು ಜನ ಸಾಧುಗಳು. ಇವ್ರನ್ನೆಲ್ಲ ನಾನು ನೋಡಿದ್ದು ಅಯೋಧ್ಯೆ ರಾಮ ಪ್ರತಿಷ್ಠೆಯಲ್ಲಿ. ಕೊನೆ ಪ್ರಶ್ನೆ, ಎಲ್ಲ ಇದಾಗತ್ತಲ್ಲ, ಸಾಧುಗಳು ಎಷ್ಟು ಜನ ಇದ್ದಾರೆ ಇಂಡಿಯಾದಲ್ಲಿ? ಯಾರಿಗೂ ಗೊತ್ತಾಗಲ್ಲ, ಯಾರಿಗೂ, ನನಗಂತೂ ಗೊತ್ತಿಲ್ಲ. ಯಾಕೆಂತಂದರೆ ದೀಸ್ ಆರ್ ಆಲ್ ದ ಥಿಂಗ್ಸ್ ಬಿಲಾಂಗ್ಸ್ ಟು ಅಖಾಡ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್. ಅಖಾಡದಲ್ಲಿ ನಾನೊಬ್ಬ ಸಣ್ಣ ಇರುವೆ, ಅಲ್ಲಿ ಐರಾವತಗಳು ಕೂತಿವೆ. ಎಜುಕೇಷನ್ ಅಲ್ಲ, ನಮ್ಮ ಅಕಾಡೆಮಿಕ್ ಎಜುಕೇಷನ್ ಅಲ್ಲಿ ಯಾವ ಮೂಲೆಗೂ ಸಂಬಂಧ ಇಲ್ಲ. ವಿದ್ವತ್ತು ಅಲ್ಲಿ, ಆಮೇಲೆ ಸಾಧನೆ, ವಿದ್ವತ್ತು ಪ್ಲಸ್ ಸಾಧನೆ. ಐದರ್ ವಿದ್ವತ್ತಾದರೂ ಇರಬೇಕು, ಇಲ್ಲ ಅವ್ರು ಕಷ್ಟಪಟ್ಟು ಸಾಧನೆ ಆದರೂ ಮಾಡಿರಬೇಕು. ವಿದ್ವತ್ತು ಏನು ಸುಮ್ಮನೆ ಬರಲ್ಲ, ಅದು ಕಷ್ಟಪಡಲೇಬೇಕು. ಗುರುಸೇವೆ ಮಾಡಿದ್ರೆ ಇವೆಲ್ಲ ಬರೋದು. ಸುಮಾರು ಜನ ಇದ್ದಾರೆ. ನಮ್ಮ ದಿನಚರಿಯನ್ನು ಅಖಾಡದಲ್ಲಿದ್ದಾಗ ಬೇರೆ, ನಾವು ನಮ್ಮ ಸ್ಥಾನದಲ್ಲಿದ್ದಾಗ 2 ದಿನಚರಿಗಳು ಬರುತ್ತೆ. ಒಂದು ಸಾಧನಾ ಡೇಸ್ ಅಂತ, ಇನ್ನೊಂದು ಧ್ಯಾನ ಡೇಸ್ ಅಂತ. ಸಾಧನಾ ಡೇಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಒಂದು ದಿವಸ ಆಗಲಿ 15 ದಿವಸ, ಇಷ್ಟು ದಿವಸ ಅಂತ ಇರುತ್ತೆ ನಮ್ಮ ಏನು ಅನುಷ್ಠಾನ. ಮಂಡಲ 21, 45, 54, 108 ಈ ರೀತಿಯಲ್ಲಿ ಇರುತ್ತೆ. ಅಲ್ಲಿ ಕೂತ್ಕೊಂಡು ಅವ್ರು ನಿತ್ಯ ಕರ್ಮಗಳನ್ನು ಬಿಟ್ಟು, ಅಂದರೆ ಹೆಚ್ಚು ಕಡಿಮೆ ದಿವಸಕ್ಕೆ 18 ಗಂಟೆ ಅಲ್ಲೇ ಕೂತ್ಕೊಂಡು, ಮಧ್ಯೆ ಅವ್ರಿಗೆ ಟೀ ಅಂತೆ, ಕಾಫಿ ಅಂತೆ, ಇನ್ನೇನು ಚಿಲಮ್ ಅಂತೆ, ಇವೆಲ್ಲ ಆಗ್ತಾ ಇರುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇರಲ್ಲ. ಅವಾಗ ಕೈ ತೊಳ್ಕೊಂಡು ಮತ್ತೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಇದು ನಮ್ಮ ಸಾಧನಾ ಡೇಸು. ಏನಾದರೂ ಸಾಧನೆ ಮಾಡಬೇಕು ಅಂತಿದ್ದಾಗ ಇದನ್ನು ನಾವು ಯೂಸ್ ಮಾಡ್ತೀವಿ. ಆಮೇಲೆ ನಾರ್ಮಲ್ ಆಗಿ ನಾವು ಧ್ಯಾನ ಡೇಸ್ ಅಂತಂದಾಗ ಡೈಲಿ ನಂದು ಧ್ಯಾನ ಶುರುವಾಗೋದು ರಾತ್ರಿ 10 ಗಂಟೆಗೆ. ನಾನು ಒಬ್ಬನೇ ಇರಬೇಕು, ಆಚೆ ಕಡೆ ಎಲ್ಲೂ ಮಾಡೋಕ್ಕೆ ಆಗಲ್ಲ ಅದು. ಯಾಕಂತಂದರೆ ನಾವು ಆ ಕಂಡೀಷನಲ್ಲಿರ್ತೀವಿ. ಅಲ್ಲಿ 2 ಗಂಟೆವರೆಗೂ ಧ್ಯಾನ ಆಗುತ್ತೆ. ಯಾರು ಬರೋಂಗೂ ಇಲ್ಲ, ಯಾವ ಸೌಂಡು ಇರೋಲ್ಲ ನಮ್ಗೆ. ಆವಾಗ 10 ಗಂಟೆಗೆ ಕೂತ್ಕೊಂಡ್ರೆ 2 ಗಂಟೆವರೆಗೂ ಆರಾಮಾಗಿ ಧ್ಯಾನ ನಡೀತಾ ಇರುತ್ತೆ. ಆ ಟೈಮಲ್ಲಿ ಬೆಳಗ್ಗೆ ಎದ್ದೇಳೋದು ನಾವು ಲೇಟು. ರಾತ್ರಿ 2 ಗಂಟೆ ಆಗಿರೋದ್ರಿಂದ ಬೆಳಗ್ಗೆ 7 ಆಗ್ಬೋದು, 8 ಆಗ್ಬೋದು. ಅವತ್ತು 9 ಗಂಟೆ ಒಳಗಡೆ ನಾವು ಏನು ದೂನ ಚೇತನ ಮಾಡಿರ್ತೀವಿ. ದೂನ ಚೇತನ ನಡೀತಾ ಇರುತ್ತೆ 365 ಡೇಸ್. ಜೂನ ಉರಿತಾನೆ ಇರುತ್ತೆ. ದೊಡ್ಡ ದೊಡ್ಡ ಮರಗಳೇ ಹಾಕಿಟ್ಟಿರ್ತೀನಿ. ದೂನ ಪೂಜೆ ಮಾಡಿಬಿಟ್ಟು ಫಸ್ಟು ಅದಕ್ಕೆಲ್ಲ ಸ್ನಾನಕ್ಕೆ ಮೊದಲೇನು ಅದನ್ನೆಲ್ಲ ಶೃಂಗಾರ ಮಾಡಿ, ಏನು ಸಾರಿಸಿ, ಅದಕ್ಕೇನು ಅಲಂಕಾರಗಳೆಲ್ಲ ಮಾಡಿ ಸ್ನಾನಕ್ಕೆ ಮೊದಲೇ ಮಾಡ್ತೀವಿ. ಎದ್ದು ಕೂಡಲೇ ಆ ಕೆಲಸ ಮಾಡೋಕೆ. ಆಮೇಲೆ ಕಸ ಗುಡಿಸಾದ್ಮೇಲೆ ಫಸ್ಟ್ ಕೆಲಸ ಅದಾಗುತ್ತೆ. ಅದಾದಮೇಲೆ ನಮ್ಮ ಹವನ ಇರುತ್ತೆ, ಡೈಲಿ ಹವನಗಳು. ಅದು 1 ಮಾಲೆ 2 ಮಾಲೆ ಅಷ್ಟೇ, ಮಿನಿಮಮ್ ಅಷ್ಟೇ. ಯಾವಾಗ ಸಾಧನಾ ಡೇಸಲ್ಲಿ, ಇದು ಧ್ಯಾನ ಡೇಸಲ್ಲಿ. ಸಾಧನಾ ಡೇ ಅಂದರೆ ನಾವು ಹವನಕ್ಕೆ ಕೂತ್ಕೊಂಡಾಗ 18 ಗಂಟೆಗಳಲ್ಲಿ 3 ಗಂಟೆ ತೆಗೆದ್ರೆ 15 ಗಂಟೆ ಕಂಟಿನ್ಯೂಸ್ ಹವನನೇ ಇರುತ್ತೆ. ಆಗ ಆಹುತಿ ಕೊಡ್ತಾನೆ ಇರ್ತೀವಿ ಅದು ಕಂಪ್ಲೀಟಾಗಿ. ನಾವು ಇಷ್ಟು ಮಾಲೆಗಳು ಅಂತೆಲ್ಲ ಅವಾಗ ಇದು ಮಾಡೋಕ್ಕೊಡಲ್ಲ.
2 ಮಾಲೆಗಳು ಕೈಯಲ್ಲಿರುತ್ತೆ. ಒಂದು ಮಾಲೆ ಆದರೆ ಇದರಲ್ಲಿ ಒಂದು ಮೂವ್ ಆಗುತ್ತೆ. ಅಂಥದ್ರಲ್ಲಿ 21 ದಿವಸ 45 ದಿವಸ 108 ದಿವಸ ಈ ಥರ ಮಾಡಿದಾಗ 54 ದಿವಸ ಈ ಥರ ಮಾಡಿದಾಗ ಅವರವರು ಯಾವುದ್ರ ಮೇಲೆ ನಮ್ಮ ಮೂಲ ಮಂತ್ರ ಇರುತ್ತೆ, ಬೀಜಾಕ್ಷರ ಮಂತ್ರ ಯೂಸ್ ಮಾಡ್ತಾ ಇರ್ತೀವಿ, ಅದರ ಮೇಲೆ ಇರುತ್ತೆ. ವೇರಾಸ್ ಇನ್ ಕಮ್ಸ್ ಆಫ್ ಧ್ಯಾನ ಡೇಸಲ್ಲಿ ಬೆಳಗ್ಗೆ ಹವನ ಮಾಡಿದ್ರೆ ನಾವು ಮೂಲ ಮಂತ್ರಗಳು ಬೀಜಾಕ್ಷರಗಳನ್ನ ಯೂಸ್ ಮಾಡಲ್ಲ, ಗುರುಮಂತ್ರ ಯೂಸ್ ಮಾಡ್ತೀವಿ. ಜನರಲ್ಲಾಗಿ ನಾವು ಹವನ ಮಾಡಿದಾಗ ಗುರುಮಂತ್ರ ಯೂಸ್ ಮಾಡ್ತೀವಿ, ಸಾಧನೆ ಮಾಡುವಾಗ ಬೀಜಾಕ್ಷರ ಯೂಸ್ ಮಾಡ್ತೀವಿ.